तत्पुरुषाय विद्महे ॐ
ಮಹಿಳೆಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರಿ, ಶ್ರೀ ಭೈರವೇಶ್ವರ ಕುಂಭಕೋಸಿತ ನಾಟಕ ಮಂಡಳಿಯವರಾದ ನಾವು ಈ ದಿವಸ ರಾತ್ರಿ ಶನಿ ಮಹಾತ್ಮೆ ರಾಜಾ ವಿಕ್ರಮ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಈ ನಾಟಕದಲ್ಲಿ ಸ್ವರ, ವ್ಯಂಜನ, ಸಾಹಿತ್ಯಗಳ ಭೇದ ಕಂಡುಬಂದರೂ ಕೂಡ ತಮ್ಮ ಮನಸ್ಸಿಗೆ ಹಾಕಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಅಬ್ಬಬ್ಬ, ಆ ಶನಿದೇವರ ಮಹಿಮೆಯನ್ನು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಅಷ್ಟದಿಕ್ಪಾಲಕರಿಂದಲೂ ಊಹಿಸಲು ಸಾಧ್ಯವಾಗುವುದಿಲ್ಲ. ಇರಲಿ, ನಾನು ಈಗಲೇ ಆತನ ಮಹಿಮೆಯನ್ನು ತಿಳಿಸಲು ಕೈಲಾಸಕ್ಕೆ ಹೋಗಿ ಬರುವೆನು. ನಾರಾಯಣ ನಾರಾಯಣ.
ನಿನ್ನ ಇಷ್ಟಂತಾಗಲಿ ಗಿರಿಜೆ. ಮಂಜುನಾಥ ಮದ್ದೂರು ನ್ಯಾಯದಲ್ಲಿ ಸದಾ ಸನ್ನಿಹಿತನಾಗು. ಎಲೆ ನಿಜವತ್ತಾದಿಗಳಿರ ಭೂಮಿ ಮೊದಲಾದ ಲೋಕಗಳಲ್ಲಿ ಶುಭವಾಗಲೇ ಶುಭವಾಗಲಿ. ಪೂಜ್ಯರಾದ ನಾರದ ಮಕ್ಕಳು ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಶಿವನಾಮ ಭವಶರಣ ನಾರಾಯಣ ನಾರಾಯಣ. ಶಿವನಾಮ
ಕೈಲಾಸ ಗಣನಾಥ ಗಂಗಾಧರ ನಾರಾಯಣ ನಾರಾಯಣ ಕೈಲಾಸ ಗಣನಾಥ ಗಂಗಾಧರ ಪರಮೇಶ ಗುರುನಾಥ ಗೌರೀವರ ಪರಮೇಶ ಗುರುನಾಥ ಗೌರೀವರ ಕರುಣೇಶ ಶಾರ್ದೂಲ ಚರ್ಮಾಂಬರ ನಾರಾಯಣ ನಾರಾಯಣ ಕರುಣೇಶ ಶಾರ್ದೂಲ ಚರ್ಮಾಂಬರ ಓಂಕಾರ ರೂಪೇಶ ಸರ್ವೇಶ್ವರ ಓಂಕಾರ ರೂಪೇಶ ಸರ್ವೇಶ್ವರ ಶಿವನಾಮ ಭವಚರಣ ಭವಚರಣ ನಾರಾಯಣ ನಾರಾಯಣ ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ ನಾರದ ನಿನಗೆ ಮಂಗಳವಾಗಲಿ. ನಾರದ, ನೀನು ಯಾವ ಯಾವ ಲೋಕವನ್ನು ಸಂಚರಿಸಿ ಬಂದಿ? ಇಂದ್ರಾದಿ ಹಸ್ತದಿಕ್ಕ ಪಾಲಕರು, ಆದಿತ್ಯಾದಿ ನವಗ್ರಹಗಳು ರಘುವಿನ ಆಜ್ಞೆಯ ಮೇರೆಸಿ ಸರ್ವರು ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವೆ. ಲೋಕಕ್ಕೆ ಮಂಗಳವೇ ತಿಳಿಸು. ಇವಳೇ 8 ಮಂದಿ ಅಷ್ಟದಿಕ್ಪಾಲಕರು ಆದಿತ್ಯಾದಿ ನವಗ್ರಹಗಳು ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರು. ಅದು ಅಲ್ಲದೆ ಆ ಭಾಸ್ಕರ ಪುತ್ರನಾದ ಸವಿರಾಜನು ಶುಭ ಶುಭ ಫಲಗಳನ್ನು ಕೊಡುತ್ತಾ ಬಹಳ ವೈಭವದಿಂದ ನಡೆಯುತ್ತಿರುವನು. ನಾರದ, ಏನು ಹೇಳುತ್ತಿರುವೆ? ಯಥಾ ಪಿತೃ ತಥಾ ಸುತ ಎಂದಿರುವಲ್ಲಿ ಶೌರ್ಯವು ತಂದೆಯಾದ ಸೂರ್ಯನಿಗಿಂತ ಮೀರಿದವನೇ. ಇದು ಯಾವ ಮಾತು ನಾರದ? ಕರುಣಾಡುವೆ ಹಾಗೆಲ್ಲವೂ ಒಳ್ಳೆಯ ಫಲಗಳನ್ನು ಕೊಡುವುದರಲ್ಲಿ ಆ ಸವಿರಾಜನು ಒಂದನೆಯವನು ಎಂದು ಹೇಳಿದನಷ್ಟೇ. ನಾರದ, ನೀನು ಏನೇ ಹೇಳು, ನಾನು ಕಣ್ಣಾರ ನೋಡುವ ತನಕ ನಿನ್ನ ಮಾತು ಒಪ್ಪತಕ್ಕ ಮಾತಲ್ಲ. ಹಾಗಾದರೆ ಆತನು ತನ್ನ ಪರಾಕ್ರಮವನ್ನು ತೋರುವುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಅಪ್ಪಣೆ ಆದರೆ ನಾನಿಂದ ಹೋಗಿ ಬರುವೆನು. ನನಗೆ ಮಂಗಳವಾಗಲಿ, ಹೋಗಿ ಬಾ. ನಾರಾಯಣ ನಾರಾಯಣ ಶಿವ ಶಿವ ನಿನಲೇ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ. ಶಿವ ಶಿವ ನಿನಲೇ
ಜಯವಾಗಲಿ ಶಿವನಾಮದ ಸಂಕೀರ್ತನ ಜಗದ ಒಳಗಲಿ ಶಿವನಾಮದ ಸಂಕೀರ್ತನ ಜಗದ ಒಳಗಲಿ ಶಿವ 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 ನಿನ್ನೆ ಜಗನಾಂದಿಯಾಗಲಿ ಲೋಕವೇ ಶಿವಲೋಕವೇ ಲೋಕವೇ ಶಿವಲೋಕವೇ ಲೋಕವೇ ಶಿವಲೋಕವೇ ಭಾರತವಂತವು ಬೇದಿಸಿದರೆ ತಾರೆಯ ಮರಗಳು ಇರುವೆರುನ ಕೈಲಾಸಪತಿಯಾದ ಪರಮೇಶ್ವರನನ್ನು ನಾನೀಗಲೇ ಕೈಲಾಸ ಪರ್ವತಕ್ಕೆ ಹೋಗುತ್ತೇನೆ. ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸಿ ನಿನಗೆ ಮಂಗಳವಾಗಲಿ. ಶಬ್ದವೇ ನಿರೀಕ್ಷರು ಪಾರ್ವತಿ
ಈ ಮೂರು ಲೋಕಗಳಲ್ಲಿಯೂ ಕೊಂಡಾಡುತ್ತಿರುವರು ಮಹಾದೇವ. ಈ ಕಂದನಾದ ನನ್ನನ್ನು ಮನ್ನಿಸಬೇಕೆಂದು ಗಿರಿಜಾ ಪ್ರೇಮ ಭಾಗ್ಯದೇ ಗಿರಿಜಾ ಪ್ರೇಮ ಭಾಗ್ಯದೇ ಮೇರೆ ವಯನಯ ಬಳಿಗೆ ಬರಲು ಮೇರೆ ವಯನಯ ಬಳಿಗೆ ಬರಲು ಗಿರಿಜಾ ಪ್ರೇಮ ಭಾಗ್ಯದೇ ಶನಿರಾಜನೇ, ಈ ಗಿರೀಶ ಸಮೇತನೇ ಆಗಿರುವ ನನ್ನಲ್ಲಿಗೆ ಬರಲು ಕಾರಣವೇನು? ಗಂಗಾಧರ, ಶನಿರಾಜ, ನಾವು ನಿಮ್ಮ ರಾಶಿಗೆ ಬರಬೇಕೆಂದು ಅಭಿಲಾಷೆಯಾಗಿದೆ. ಯಾವಾಗ ಬರಲಿ ಗಂಗಾಧರ? ಅಭಯವನ್ನು ಕೊಟ್ಟು ಕಾಪಾಡ. ನೀನು ನನ್ನ ರಾಶಿಗೆ ಬರಬೇಕೆ? ಹೌದು ಗಂಗಾಧರ. ಶನಿರಾಜ, ಆಯುಧ ಪಕ್ಷದಲ್ಲಿ ನಾಳೆ 7 ಗಂಟೆಗೆ ಸರಿಯಾಗಿ ಬರುವಂತರಾಗು. ಆ ಶನಿಯು ತಮಗಿಂತಲೂ ದೊಡ್ಡವರೆಂದು ತಿಳಿದುಕೊಳ್ಳುವ ಬಗೆ ಹೇಗೆ? ಎಲೆ ನಿಜ ಭಕ್ತಾದಿಗಳರ, ಇದು ಸಮಯವಲ್ಲ. ನಿಮ್ಮಗಳ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡುತ್ತಿದ್ದೆ. ಇದು ಸಮಯವಲ್ಲ. ಎಲೆ ಕ್ರಮಬದ್ಧನೆ, ದೇವದೇವನೇ, ಇನ್ನು ಮುಂದೆ ನೀನು ಉಜ್ಜನಿ ಅರಸನಾಗಿ ಜನಿಸು. ಅಪ್ಪಣೆ. ಎಲೆ ಸಾರಮನೆ, ನೀನು ಈತನಿಗೆ ಮಂತ್ರಿಯಾಗಿ ಜನಿಸು. ನೀವಿರುವರು ರಾಜ ಮಂತ್ರಿಯಾಗಿ ಮೆರೆಯುತ್ತಿರುವ ಕಾಲದಲ್ಲಿ ಆ ಸರಿರಾಜನು ಬಂದು ನಿಮ್ಮ ಮಹಿಮೆಯನ್ನು ಪ್ರಕಾಶಪಡಿಸುವನು. ಕಾಲವು ವಿಳಂಬವಾಯಿತು. ಸರ್ವರು ಹೊರಡುವರಾಗಿ. ಅಪ್ಪಣೆ. ಗಿರಿಜೆ, ನಾಳೆ 7 ಗಂಟೆಗೆ ಬರುವಂತೆ ವರವನ್ನು ಕೊಟ್ಟಿರುವೆನು. ಅವನು ಬರುವಷ್ಟರಲ್ಲಿ ನಾನು ಕೈಲಾಸ ಪರ್ವತಕ್ಕೆ ಹೋಗಿ ಕಲ್ಲುಗವಿಯಲ್ಲಿ ಲಿಂಗವಾಗಿರುತ್ತೇನೆ. ನೀನಿನ್ನು ಹೊರಡುವಳಾಗ.
ಗಿರಿಜೆ, ಆ ಸುರಮನಿಯಾದ ನಾರದ ಮಹಾತ್ಮರು ಬಂದದ್ದು ತಾವು ಆ ಶ್ರೀ ರಾಜನಿಗೆ ಬರುವುದು ಕೊಟ್ಟಿದ್ದು. ಇದನ್ನೆಲ್ಲ ನೋಡಿದ್ರೆ ಮುಂದೆ ಏನಾಗುವುದಿಲ್ಲ. ನನ್ನ ಮನಸ್ಸು ಬಹಳ ಚಿಂತೆಯೇ ನಗೆ ಕಾಂತಿಗೆ. ಚಿಂತೆಯೇ ನಗೆ ಕಾಂತಿಗೆ, ಏಕಾಂತೆ ಗುಣವಂತೆ ಚಿಂತೆಯೇ ನಗೆ. ಕಲಿಯ ಮೈದೆಯನ್ನು ಹಿರಿಯಲು ನನೀಗ. ಕಲಿಯ ಮೈದೆಯನ್ನು ಹಿರಿಯಲು ನನೀಗ. ನರದಾನ ಕೂಡೆ ಗಿರಿಜೆ, ನರದಾನ ಕೂಡೆ ಆರಿತೀರಿದೆ. ಚಿಂತೆಯೇ ಏಕಾಂತೆ ಗುಣವಂತೆ ಚಿಂತೆಯೇ ನಗೆ. ಗಿರಿಜೆ, ಯಮಾಮ ಸಂಬುತನಾದ ರವಿ ಸಸಿ ಅಧಿಕವೆಮ್ಮೆ ಸಾರೆಂದು ತಿಳಿದು ಆ ನಾರದನ ಸಂಗಡ ಆ ರೀತಿ ಹೇಳಿದೆನು. ನೀನು ನನ್ನನ್ನು ತಡೆಯಬೇಡ, ನೀನಿನ್ನು ಮಕ್ಕಳಾಗು. ಪ್ರಿಯರಮಣಿ ಸ್ವಾಗತ ಬಯಸುವೆ ಮಾವ, ಸ್ವಾಗತ ಬಯಸುವೆ ಮಾವ, ಮಾರಮಣಿ. ದೇವಿಯು ನೀನೇ,
ಪರಮೇಶ್ವರನು ನಾಳೆ 7 ಗಂಟೆಗೆ ನನ್ನ ರಾಶಿಗೆ ಬರುವನಾಗು ಎಂದು ವರವನ್ನು ಕೊಟ್ಟಿರುವರು. ನಾನೀಗಲೇ ಪರಮೇಶ್ವರನನ್ನು ನೋಡಲು ಕೈಲಾಸ ಪರ್ವತಕ್ಕೆ ಹೋಗುತ್ತೇನೆ. ನಾಳೆ 7 ಗಂಟೆಗೆ ಬರುವಂತೆ ವರವನ್ನು ಕೊಟ್ಟಿರುವನು. ಇನ್ನು ಬಾರದಿರಲು ಕಾರಣವೇನು? ಇಲ್ಲೇ ಸ್ವಲ್ಪ ಹೊತ್ತು ಕುಳಿತಿದ್ದು ನೋಡುತ್ತೇನೆ. ನಮಸ್ಕರಿಸಿ. ರಾಜ, ನಿನಗೆ ಮಂಗಳವಾಗಲಿ. ಶನಿರಾಜ, ನಾನು ನಾಳೆ 7 ಗಂಟೆಗೆ ಬರುವಂತೆ ವರವನ್ನು ಕೊಟ್ಟಿರುವೆನು. ಇಷ್ಟು ತಡವಾಗಿ ಬರಲು ಕಾರಣವೇನು? ಗಂಗಾಧರ, ಶನಿರಾಜ, ತಾವು ಅಂತ ಮೂರ್ತಿಯ ಹೆಸರು. ಕೈಲಾಸಕ್ಕೆ ಅಧಿಪತಿಗಳಾದ ತಾವುಗಳು ನಾಳೆ 7 ಗಂಟೆಗೆ ತಡವಾಗಿ ನನ್ನನ್ನು ಬರಮಾಡಿ ನಾನು ಬಂದು ನೋಡುವಷ್ಟರಲ್ಲಿ ಕೈಲಾಸ ಪರ್ವತದಲ್ಲಿ ಅಡಗಿ ನನಗೆ ಎಗರಿ ಕುಳಿತುಕೊಂಡಿದ್ದ ಅಷ್ಟೇ ಸಾಕು ನನ್ನ ಮಹಿಮೆ. ಶನಿರಾಜ, ಮೆಚ್ಚಿದನು ನಿನ್ನಯ ಸಾಧಕ ಶನಿರಾಜನೇ. ಮೆಚ್ಚಿದನು ನಿನ್ನಯ ಸಾಧಕ ಶನಿರಾಜನೇ. ನಿನ್ನಯ ಮಹಿಮೆ ಗೊತ್ತಾಗಲೆಂದು ನಿನ್ನಯ ಮಹಿಮೆ ಗೊತ್ತಾಗಲೆಂದು ನಿನ್ನಯ ಮಹಿಮೆ ಗೊತ್ತಾಗಲೆಂದು ಆ ರೀತಿ ತಪವನ್ನು ಗೈದೆನು ಶನಿರಾಜನೇ. ಬಾಪು ಶನಿರಾಜನೇ, ನಿನ್ನ ಸತ್ಯ ಸಾಹಸಕ್ಕೆ ನಾನು ಮೆಚ್ಚಿದೆನು. ಇನ್ನು ಮುಂದೆ ಸಜ್ಜನರಿಗೆ ಈಶ್ವರನಂತೆಯೂ ದುರ್ಜನರಿಗೆ ಶನಿಯಂತೆಯೂ ಈ ಪ್ರಪಂಚದಲ್ಲೆಲ್ಲ ಶನಸ್ವರನೆಂದು ಕೀರ್ತಿಯನ್ನು ಪಡೆಯುವಂತನಾಗು. ಆಗಬಹುದು ಗಂಗಾಧರ. ನಿನಗೆ ಆಶೀರ್ವಾದವಾಗಲಿ ರಾಜ. ಪರಶಿವನ ಕಾಲಿಲಯ್ಯ ಶಿವನ ಕಾಲಿಲಯ್ಯ ಶಿವನ ಪರಶಿವನ ಕಾಲಿಲಯ್ಯ ಶಿವನ ಕೈಲಾಸವನ್ನು ಬಿಟ್ಟು ಎಲ್ಲಿ ಹೋದ ಕೈಲಾಸವನ್ನು ಬಿಟ್ಟು ಎಲ್ಲಿ ಹೋದ ಕಾಲಿಲಯ್ಯ ಶಿವನ ಪರಶಿವನ ಕಾಲಿಲಯ್ಯ ಶಿವನ ಎಲ್ಲೋಡು ಪಂಚವೇ ಸಂತೋಹರನ ಕಾಲನು ಕಾಡಲಯ್ಯ ಶಿವನ ಹೊರಶಿವನ ಕಾಡಲಯ್ಯ ಶಿವನ ಕಾಡಲಯ್ಯ ಶಿವನ. ಪರಮೇಶ್ವರನು ನಾಳೆ 7 ಗಂಟೆಗೆ ನನ್ನನ್ನು ಸ್ವಲ್ಪ ತಡವಾಗಿ ಎಂದು ಹೇಳಿ ಈಗ ನಾನು ಬಂದು ನೋಡುವಷ್ಟರದಲ್ಲಿ ಕಲ್ಲುಗವೆಯಲ್ಲಿ ಆತ್ಮಲಿಂಗವಾಗಿ ನನಗೆ ಎದರಿ ಅವಿತು ಕುಳಿತುಕೊಂಡಿರುವರಲ್ಲ. ಇರಲಿ, ಪರಮೇಶ್ವರರನ್ನು ಮತ್ತೊಂದು
ನಾನೇ ಪರಮ ಪೂಜ್ಯ ಗುರುವಾಗಿರುವಾಗ ನನ್ನಂತ ಸರಿ ಸಮಾನರು ಈ ಧರಣಿಯಲ್ಲಿ ಯಾರು ತಾನೇ ಇರಲಿ. ನಾನು ಅನೇಕ ಸಭೆಯನ್ನೇ ನೋಡಿದ್ದಾಯ್ತು. ಇನ್ನು ಮುಂದೆ ಆ ನನ್ನ ಮಿತ್ರನಾದ ಮಹೇಂದ್ರ ಸಭೆ ಮಾತ್ರ ಉಳಿಯುವುದು. ಅಲ್ಲಿಗೆ ಹೋಗಿ ಕೊಂಚ ವಿಚಾರವನ್ನು ತಿಳಿದುಕೊಂಡು ಬರುತ್ತೇನೆ. ಮಹಾದೇವ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ. ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ಜನರೆಲ್ಲ ಸ್ತೋತ್ರದ ಗೊಂಬೆಗಳಯ್ಯ. ನಾರಾಯಣ ನಾರಾಯಣ. ಜನರೆಲ್ಲ ಸ್ತೋತ್ರದ ಗೊಂಬೆಗಳಯ್ಯ, ನೀನಾಡಿಸಿದಂತೆ ಆಡುವರಯ್ಯ. ನಾರಾಯಣ ನಾರಾಯಣ. ನೀನಾಡಿಸಿದಂತೆ ಆಡುವರಯ್ಯ, ಲೀಲಾಮಯನು ನೀನೇ ದೇವಾ. ಲೀಲಾಮಯನು ನೀನೇ ದೇವಾ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ನಾರಾಯಣ ನಾರಾಯಣ. ನಾರದು ಕಲಾಪ್ರಿಯ ಎಂಬಂತೆ ಈ ಮೂರು ಲೋಕವು ನನ್ನನ್ನು ಕೊಂಡಾಡುತ್ತಲೇ ಇರುವುದು. ಉಪಕಾರಕ್ಕೆ ಉಪ್ಪಿನಕಾಯಿ, ಅಪಕಾರಕ್ಕೆ ಹಣ್ಣು ಮೆಣಸಿನಕಾಯಿ ಎಂಬಂತೆ ನಾನು ನಡೆಯದೆ ಹೋದರೆ ಈ ನಾರದನೆಂಬ ಹೆಸರು ಹಿಂದಿಗೆ ವ್ಯರ್ಥವಾಗುವುದು. ಇರಲಿ, ಪೂಜ್ಯ ಗುರುಗಳಾದ ಬೃಹಸ್ಪತಾಚಾರ್ಯರು ಅಷ್ಟದಿಕ್ಪಾಲಕರಿಗೆಲ್ಲ ನಾನೇ ಗುರುವೆಂದು ಬಹಳ ದುರಂಕಾರದಿಂದ ಮೆರೆಯುತ್ತಿರುವರು. ಅವರ ದುರಂಕಾರವನ್ನು ತಗ್ಗಿಸಲು ನಾನೀಗಲೇ ಮಹೇಂದ್ರನ ಸಭೆಗೆ ಹೋಗುವೆನು. ನಾರಾಯಣ ನಾರಾಯಣ. ನಾರಾಯಣ ದೇವಾ, ನಾರಾಯಣ ದೇವಾ. ನಾರಾಯಣ ದೇವಾ, ನಾರಾಯಣ ದೇವಾ. ನಾರದ ಸಂಗುಲಲೋಲ. ನಾರಾಯಣ ನಾರಾಯಣ. ನಾರದ ಸಂಗುಲ
ಕ್ಷೇತ್ರಗುಪ್ತರೇ, ಈ ಜನ ಆಯುಷ್ಕ ಮುಗಿದರು ಇವರನ್ನು ನಮ್ಮ ಯಮಲೋಕಕ್ಕೆ ಸೆಳೆದುಕೊಂಡು ನಡೆಯಿರಿ. ನಾನು ಈಗಲೇ ದೇವಲೋಕಕ್ಕೆ ಹೋಗಿ ಬರುತ್ತೇನೆ. ಅದು ಅಲ್ಲದೆ ಚಪ್ಪನ್ನಾರು ದೇಶದ ರಾಜಾದಿರಾಜರುಗಳು ನಮಗೆ ಕೊಡಬೇಕಾದ ತಮ್ಮ ಕಾಣಿಕೆಗಳನ್ನು ಕೊಡುತ್ತಿರುವರೋ ಇಲ್ಲವೋ ತಿಳಿಸುವಂತನಾಗು. ಅಪ್ಪಣೆ. ನಮ್ಮ ದೇವಲೋಕದ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆನಿಗೆ ತಂದೊಪ್ಪಿಸಿ ಹೋದರು ಮತ್ತೇನಪ್ಪಣೆ. ಬಲೆ ಬಲೆ ಅಗ್ನಿ, ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಬಹಳ ಸಂತೋಷವಾಯಿತು. ಈ ಪೀಠವನ್ನು ಅಲಂಕರಿಸು. ಅಪ್ಪಣೆ. ಯಮಧರ್ಮ ಚಿಂತೆ ಏತಕ್ಕೆ?
ಯಕ್ಷ ಕಿನ್ನರ ಬೊಂಡಕೇಶರ ಯಕ್ಷ ಕಿನ್ನರ ಬೊಂಡಕೇಶರ ಭಕ್ತಿಯಿಂದ ಭಾವುಗಳ ಭಕ್ತಿಯಿಂದ ಭಾವುಗಳ ಬ್ರಹ್ಮಾಂಡವು ನಡೆದು ಸುರಲೋಕವು ನಡೆಯುವುದೀಗಲೇ ಮೂರು ಲೋಕವನ್ನು ಜಯಿಸಿ ಬರುತ್ತಿನ ಮೂರು ಲೋಕವನ್ನು ಜಯಿಸಿ ಬರಲು ಪೂರ್ಣ ಬೆಳೆದು ಬರುತ್ತಿನ ಬ್ರಹ್ಮಾಂಡವು ನಡೆದು ಬ್ರಹ್ಮಾಂಡವು ನಡೆದು ಬ್ರಹ್ಮಾಂಡವು ನಡೆದು ದೇವರಾಜ ರಮಧರ್ಮ ನನ್ನ ಲೋಕದಲ್ಲಿ ಯಾಜ ಯಜ್ಞಾದಿಗಳನ್ನು ಮಾಡಿ ನಾನು ಧರ್ಮವನ್ನು ಮಾಡಿದವರನ್ನು ಊರಿನ ಪಲ್ಲಕ್ಕಿಯಲ್ಲಿ ಮಾಡಿಸುವೆನು. ನಾನು ಎಂದು ಮೆರೆದವರನ್ನು ಅವರಿಗೆ ವಿಧವಾದ ಕಷ್ಟ. ಇದೇ ನಮ್ಮ ಹೆಮಲೋಕದ ಆಡಳಿತ. ಭಲೆ ಯಮರಾಜ, ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಬಹಳ ಸಂತೋಷವಾಯಿತು. ನೀನು ಈ ಪೀಠವನ್ನು ಅಲಂಕರಿಸು. ಕುಬೇರ, ನಿನ್ನ ಆಡಳಿತವನ್ನು ಏಕೆ ತಿಳಿಸುತ್ತಿರುವೆ ಅದನ್ನು ತಿಳಿಸು. ಕುಬೇರ, ನಿಮಗೆ ಭಯವೆಂದರೆ ಭಲೆ ಭಲೆ ಕುಬೇರ, ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಬಹಳ ಸಂತೋಷವಾಯಿತು. ನೀನು ಈ ಪೀಠವನ್ನು ಅಲಂಕರಿಸು. ಆಗಬಹುದು ದೇವರಾಜ. ಅಗ್ನಿಯೇ, ದೇವರಾಜ, ನಮ್ಮ ದೇವಲೋಕವು ಇಷ್ಟೊಂದು ಪ್ರಕಾಶಮಾನವಾಗಿ ಒಳೆಯುತ್ತಿರಲು ಕಾರಣವೇನು? ದೇವ ಸಮೂಹದೇವ, ನಮ್ಮ ವಿದ್ಯಾಗುರುಗಳಾದ ಭೌತ್ಮಚಾರ್ಯರು ನಮ್ಮ ಆಸ್ಥಾನಕ್ಕೆ ಆಗಮಿಸುತ್ತಿರುವರು. ಏನು, ವಿದ್ಯಾಗುರುಗಳು ಬರುತ್ತಿರುವರೆ? ಬರಲಿ ಬರಲಿ, ಬಹಳ ಸಂತೋಷ. ಸಮೂಹದೇವ ಸಮೂಹದೇವ. ಗುರುಗಳಿಗೆ ನಮಸ್ಕರಿಸುವೆವು. ಮಹೇಂದ್ರ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಗುರುಗಳೇ, ಮಹೇಂದ್ರ, ನೀವು ಬಂದದ್ದು ನಮಗೆ ಬಹಳ ಸಂತೋಷವಾಯಿತು. ನೀವು ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ಕುಬೇರ, ನಮ್ಮ ದೇವಲೋಕವು ಮತ್ತಷ್ಟು ಪ್ರಕಾಶಮಾನಕ್ಕೆ ಒಳೆಯುತ್ತಿರಲು ಕಾರಣವೇನು ತಿಳಿಸು. ಏನೋ ನಾರದ ಮುನಿಗಳು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಜಗದೀಶ ಮಾಡುವ ಜಗವೇ ನಾಯಕ.
ಏನೇನು ವಿಶೇಷ ವರ್ತಮಾನವಿದೆಯೋ ಅದನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಕರಮುಗಿದು ಕೇಳಿಕೊಳ್ಳುತ್ತೇನೆ. ಆ ಭಾಸ್ಕರ ಪುತ್ರನಾದ ಸನಿರಾಜನ ಮಹಿಮೆಯನ್ನು ವರ್ಣಿಸಲು ಹಬ್ಬಬ್ಬ ಆ ಆದಿಶೇಷನೆಂದು ಅಸಾಧ್ಯವಾಗಿರುವುದು. ನಿನ್ನ ದೇವ ಮಂದಿರದಲ್ಲಾಗಲಿ ನಿನ್ನ ದೇವಸಭೆಯಲ್ಲಾಗಲಿ ಆತನ ಪರಾಕ್ರಮಕ್ಕೆ ಯಾರು ಎಣೆಯಿಲ್ಲವೆಂದು ನಾನು ಮಹೇಂದ್ರ.
ಸೊಗಸಿನ ನುಡಿಗಳ ಸೊಗಸಿನ ನುಡಿಗಳ ಆತನ ಮಹಿಮೆಯ ಹೊಗಳೆಯ 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 ಛಾಮರಾರದ ಏನಂತ ಹೇಳಿದೆ ಆ ಸರಿರಾಜು ಬಹಳ ಪರಾಕ್ರಮ ಎಂದು ಹೇಳ್ತಿರುವೆಲ್ಲ ಆತನಿಗೆ ನಾನು ವಿದ್ಯಾ ಕಲಿಸಿದ ಗುರು ಆತನ ಪರಾಕ್ರಮವು ನೀನು ಹೇಳಬೇಕು. ಗುರುಗಳೇ, ಶಾಂತರಾಗಿರಿ. ನಾನೀಗ ತಾನೇ ಕೈಲಾಸ ಪರ್ವತಕ್ಕೆ ಹೋಗಿ ಬಂದೆನು. ಆ ಕೈಲಾಸ ಪರ್ವತದಲ್ಲಿ ಆ ಶಿವನು ಸನಿರಾಜನ ಕಾಟವನ್ನು ಕಾಣಲಾರದೆ ಕಲ್ಲು ಗವಿಯಲ್ಲಿ ಲಿಂಗವಾಗಿ ವ್ಯಕ್ತಪಡಿಸುವುದನ್ನು ನಾನು ನನ್ನ ಕಣ್ಣಾರ ಕಂಡು ಬಂದೆನು ಗುರುಗಳೇ. ಆತನ ಪರಾಕ್ರಮವು ನಿನ್ನಂತ ತಿರುಪೇರಾಜನಿಗೆ ಸೇವೆ ಹೊರತು ನನ್ನಂತ ಬೃಹಸ್ಪತಾಚಾರ್ಯಕ್ಕೆ ಸೇವಲ್ಲ. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ತಂಬೂರಿಯು ನಿನ್ನ ಬುರುಡೆ ಆಡುವುದಕ್ಕೆ ಎಚ್ಚರ. ಯಾರ ತಂಬೂರಿ ತಾರಗಳು ಹಾಡಿ ಹೋಗುವೋ ಕಾದು ನೋಡೋಣ. ನಾರಾಯಣ ನಾರಾಯಣ ಈಶ್ವರನ ಬಿಟ್ಟು ನೋಡೋಣ. ನನ್ನ ಸೋದರ ಸರಿಯ ಅರಿತು ಮಾತನಾಡುತ್ತಿರುವೆಯ ನೋಡುತ್ತಿರು ನಿನಗೆ ಮುಂದೆ ಎಂತ ಬರುವುದೆಂದು ನಾನು ಬಂದು ಈ ಹಾಗೆ ಹೇಳುವಾಗ ನನ್ನ ಸೋದರ ಸರಿಯಂತೆ ಜಾನಿಸುವೆ. ಸುಮ್ಮನೆ ಕೂರುವುದು ನಾರಾಯಣ ನಾರಾಯಣ. ಹೇ ನಾರದ ಮೊದಲು ಈಶ್ವರನ ಬಿಟ್ಟು ಓಡೋಣ. ನೀನೇ ಹೊರಡುವನು. ಗುರುಗಳೇ, ಮಹೇಂದ್ರ ಪೂಜ್ಯರನ್ನು ನಿಂದಿಸಿ ಅಪಹಾಸ್ಯವಾಗಿ ಮಾತನಾಡಬಹುದೇ? ಮಹೇಂದ್ರ, ಈ ಬಡನಾರವನ್ನು ಹಾಡಿದ ಮಾತಿಗೆ ನನಗೆ ಕೋಪ ಬಾರದಿರುವುದೇ? ನೀನೇ ಆಲೋಚಿಸಿ ನೋಡು. ಪೂಜ್ಯರೇ, ನಮ್ಮ ವಿದ್ಯಾಗುರುಗಳನ್ನು ನಿಂದಿಸಿ ಅಪಹಾಸ್ಯವಾಗಿ ಮಾತನಾಡಿ ಅವಮಾನಿಸುವುದು ನಿಮಗೆ ತರದೆ? ಮಹೇಂದ್ರ, ಈ ಗುರುಗಳು ನನ್ನನ್ನು ಈ ಸುವಸನೆಯನ್ನು ಬಿಟ್ಟು ಹೊರಡು ಎಂದರಲ್ಲ, ಆ ಮಾತು ಸರಿಯೋ? ಇರಲಿ, ನೀವಿಬ್ಬರು ತಮ್ಮ ತಮ್ಮ ತಳಹವನ್ನು ಬಿಟ್ಟು ತಮ್ಮ ಆಶ್ರಮಕ್ಕೆ ಹೋಗಬೇಕೆಂದು ತಮ್ಮಲ್ಲಿ ಕರಮುಗಿದು ತೆಗೆದುಕೊಳ್ಳುತ್ತೇನೆ. ಮಹೇಂದ್ರ, ನಿನಗೋಸ್ಕರವಾಗಿ ಹೋಗುತ್ತಿದ್ದೇನೆ. ಛೇ ಬಡನಾರದ. ನಾರಾಯಣ. ಆ ಗುರುಗಳ ಪಾಡು ಏನಾಗುವುದು ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ಕೇಳು
ಹಾಗೆ ಅಮ್ಮ ಸ್ಟೇಡಿಯಂ ಕಲಾಕ್ಷೇತ್ರದಲ್ಲಿ ಪಡೆದುಕೊಡಾರೆ ಅವರಿಗೆ ನಮ್ಮ ಕೋಣಶಾಲೆ ಗ್ರಾಮದ ಜನರು ಇದು ಸೊಳ್ಳೆಪುರ ಪಾತ್ರ ರೋಡ್ನಲ್ಲಿ ಬಹಳ ಆಗಿ ಅಭಿನಯಿಸ್ತಾರೆ. ಆ ಕಡೆಯಿಂದ ಹಂಗೆ ಹಂಗೆ ಹುಚ್ಚು ಹಾಗೂ ಮುದ್ದಕೆರೆ ಮೇಲೆ ಅವರಿಗೂ ಸಹ ಅವ್ರಿಗೂ ಸಹ ನಮ್ಮ ಕೋಣಶಾಲೆ ಜನತೆ ಪರವಾಗಿ ನಮ್ಮ ಶನಿದೇವರ ಹಂಗೆ ಕೆಂಪಪ್ಪ ಸಿದ್ದರಾಜು ಶಂಕರಣ್ಣವರು ಶಿವಶಂಕರಣ್ಣವರು ಧರಣೇಶ್ವರವರು ಮಲ್ಲಿಕಾರ್ಜುನವರು ಮತ್ತು ಮಧ್ಯರಾಮಣ್ಣವರ ಮಗ ಅಂಜೂರವರು ಚಿದಂಬರವರು ದಯಮಾಡಿ ಬರಬೇಕು. ಲೋಯಿ ನಮ್ಮ ದಣಕ ಯಾರೋ ಅವ್ರ ಹೆಸರು ಗೊತ್ತಾಗ ಅಣ್ಣ ಕೊತ್ತತ್ತೆ ಅಕ್ಕಪಕ್ಕದ ಗ್ರಾಮದ ಕಲಾಭಿಮಾನಿಗಳಲ್ಲಿ ವಿನಂತಿ, ನನ್ನ ನಮಸ್ಕಾರಗಳು. ಕೋಣಶಾಲೆ ಸಿದ್ದೇಗೌಡರಾದಂಥ ಸಿದ್ದೇಗೌಡರು 100ನೇ ಬಾರಿ ನಾಟಕ ಮಾಡಿ ಒಂದು ಸಾಧನೆ ಮಾಡಿದ್ದಾರೆ. ಆ ಸಾಧನೆಗೆ ನನಗೆ ಮುಂದೆ ಇನ್ನೂ 100 ಬಾರಿ ಸಾಧನೆ ಮಾಡಿ ನಾಟಕದ ಪ್ರದರ್ಶನ ಮಾಡಲಿ ಎಂದು ದೇವರನ್ನು ಬೇಡಿಕೊಳ್ತೇನೆ. ನಮ್ಮ ಗಾಳಿ ಪುರುಷಮ್ಮನವರ ಅಳಿಬಯ್ಯರಾದಂಥ ಇವರು ಸಹ ಅನೇಕ ಬಾರಿ ಶನಿದೇವರ ಪಾತ್ರವನ್ನು ಮಾಡ್ತಾರೆ. ಹಾಗೂ ನಮ್ಮೂರಿನಲ್ಲಿ 2-3 ಸಲ ಬಂದು ಮಾಡಿದ್ದಾರೆ. ಅವರಿಗೆ ನಮ್ಮ ಭೈರವೇಶ್ವರ ಕಿಪ್ಪಕೋಸ್ತ ನಾಟಕ ಮಂಡಳಿ ಪರವಾಗಿ ಪುಷ್ಪಮಾಲೆಯನ್ನು ಹಾಕ್ತಾ ಇದ್ದೇವೆ. ಇವರು ದಣಕ್ಪುರ ಶಿವಲಿಂಗೇಗೌಡರಿಗೂ ತಿಮ್ಮರಾಜೂರವರಿಗೂ ಸಹ ಮಾಲಾರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮೂರಿನ ಕೆಲವರು ಮಹನೀಯರನ್ನು ಎಸ್ಕರ್ದೆ ಯಾಕೋ ಒಬ್ರು ಬರಲೇ ಇಲ್ಲ. ದಯಮಾಡಿ ಅದಕ್ಕೆ ತಮ್ಮಯ್ಯನವರು ಕರಿತಾನೆ ಸ್ಟೇಜ್ ಮೇಲೆ ಬರ್ತಾ ಇಲ್ಲ, ಬರಬೇಕು ಸ್ಟೇಜ್ ಮೇಲೆ. ಸುಖೇಂದ್ರಣ್ಣವರು ದಯವಿಟ್ಟು ಈ ವೇದಿಕೆ ಮೇಲೆ ಬರಬೇಕು. ಬಹಳ ಹೆಸರುವಾಸಿಯಾಗಿದ್ದ ಪೋಷಿತ ಶನಿದೇವರ ಭಕ್ತ ಮಂಡಳಿ ಪರವಾಗಿ ಪುಷ್ಪಮಾಲೆಯನ್ನು ಹಾಕ್ತಾ ಇದ್ದೇವೆ. ಚಿಕ್ಕ ಕಲಾವಿದರು, ದೊಡ್ಡ ಕಲಾವಿದರು ನಮ್ಮ ಆಹಾರವನ್ನು ಹಾಕ್ತಾ ಇದ್ದೇವೆ. ಅನ್ಯತಾ ಗೊತ್ತಿಲ್ಲದೆ ಹೆಸರು ಪಾಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಇನ್ನೊಂದು ಸ್ವಲ್ಪ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಂತ ಕಲಾವಿದರಿಗೆ, ಕಲಾ ರಸಿಕರಿಗೆ, ಶನಿದೇವರ ಭಕ್ತಾದಿಗಳಿಗೆ ವಂದಿಸುತ್ತಾ ಇನ್ನು ಮುಂದೆ ನಾಟಕ ಶುರು ಮಾಡ್ತಾ ಇದ್ದೇವೆ.